ಹಂಪಿಯಲ್ಲಿಯೇ ಅತ್ಯಂತ ಪುರಾತನ ಪ್ರಸಿದ್ಧಿಯಾಗಿರುವಂತಹ ತುಂಗಭದ್ರಾ ನದಿಯ ದಡದಲ್ಲಿ ಇರುವಂತಹ ಬಹಳ ಸುಂದರವಾದ ದೇವಾಲಯಗಳಲ್ಲಿ ಒಂದಾಗಿರುವಂತಹ 7ನೇ ಶತಮಾನದ ಶಿವನ ದೇವಾಲಯಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ 05 ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಬನ್ನಿ ಈ ವಿಡಿಯೋ ನೋಡ್ಕೊ ಬರೋಣ. ವಿಶ್ವವಿಖ್ಯಾತ ಶ್ರೀ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯಕ್ಕೆ ಸ್ವಾಗತ ಸುಸ್ವಾಗತ. ಹಂಪಿಯ ಕೃಷ್ಣ ದೇವಾಲಯದಿಂದ ಹಾಗೆ ಮುಂದೆ ಬಂದ್ರೆ ನಮಗೆ ಹೇಮಕೂಟ ಪರ್ವತ ಕಾಣಿಸುತ್ತೆ. ಆ ಹೇಮಕೂಟ ಪರ್ವತದ ರಸ್ತೆಯಿಂದ ಹಾಗೆ ಸುಮಾರು ಒಂದು 800 ಮೀಟರ್ ಬಂದ್ರೆ ನಮಗೆ ವಿರೂಪಾಕ್ಷ ದೇವಾಲಯದ ಪಾರ್ಕಿಂಗ್ ಏರಿಯಾ ಕಾಣಿಸುತ್ತೆ. ಅಲ್ಲಿ ನಮ್ಮ ವೆಹಿಕಲ್ ನ ಪಾರ್ಕಿಂಗ್ ಮಾಡಿ ಹಾಗೆ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ವಿಶ್ವವಿಖ್ಯಾತ ವಿರೂಪಾಕ್ಷ ಸ್ವಾಮಿ ದೇವಾಲಯ ಕಾಣಲು ಸಿಗುತ್ತೆ. ದೇವಾಲಯದ ಎಡಗಡೆ ಮತ್ತು ಬಲಗಡೆಯಲ್ಲಿ ಸಾಲು ಮಂಟಪಗಳನ್ನ ನಾವು ಕಾಣಬಹುದು. ಬನ್ನಿ ದೇವಾಲಯವನ್ನ ನೋಡ್ಕೊಂಬರೋಣ. ವಿರೂಪಾಕ್ಷ ಸ್ವಾಮಿ ದೇವಾಲಯವನ್ನ ನೋಡಿ, ಹಂಪಿಯ ವಿರೂಪಾಕ್ಷ ಸ್ವಾಮಿ ದೇವಾಲಯ. ಸನ್ಸೆಟ್ ಅಲ್ಲಿ ಸಖತ್ತಾಗಿ ಬರ್ತಾ ಇದೆ ಗುರು. ಬಾಕಿಸ್ತಾರ ನೋಡಿ, ನಾವು ಇವತ್ತು ಹಂಪಿಯ ಸುಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದಂತಹ ವಿರೂಪಾಕ್ಷ ದೇವಾಲಯಕ್ಕೆ ಬಂದಿದ್ದೀವಿ. ನೋಡಿ, ನಾವು ದೇವಾಲಯದ ಮುಂಭಾಗದ ವಿಮಾನ ಗೋಪುರವನ್ನು ನೋಡಬಹುದು. ಬಹಳ ಎತ್ತರದ ವಿಮಾನ ಗೋಪುರವನ್ನು ಇಲ್ಲಿ ಕಾಣ್ತೀವಿ. ನೋಡಿ, ಇಲ್ಲಿನ ವಿಶಾಲವಾದ ಆವರಣ ನೋಡಿ, ಎರಡು ಮಹಡಿಯ ಕಟ್ಟಡಗಳನ್ನ ನಾವು ಕಾಣಬಹುದು. ಹಾಗೆ ಮುಂದೆ ನೋಡಿ, ಇಲ್ಲಿ ವಿಶಾಲವಾದ ರಸ್ತೆ, ಮತ್ತೆ ಎಡಗಡೆಯಲ್ಲೂ ಸಹ ಕಲ್ಲು ಮಹಡಿಗಳನ್ನ ನೋಡಬಹುದು. ಬನ್ನಿ ದೇವರ ದರ್ಶನಕ್ಕೆ ಹೋಗೋಣ. ದೇವಾಲಯದ ಒಳಗಡೆ ಬಂದು ವಿಶಾಲವಾದ ಪರಾಂಗಣವನ್ನು ನೋಡ್ಬೋದು. ನೋಡಿ, ಅಲ್ಲಿ ಈ ಕಡೆ ಒಂದು ಕಲ್ಲಿನ ಮಂಟಪವನ್ನು ನೋಡ್ಬೋದು. ಈ ಮುಂದೆ ಬಂದ್ರೆ ಈ ಕಡೆ ಇಲ್ಲೊಂದು ಮಂಟಪ ಇದೆ. ಇಲ್ಲಿ ಆಫೀಸ್ ರೂಮ್ಗಳೆಲ್ಲ ಇದಾವೆ. ಇಲ್ಲಿ ಕಾಲು ತೊಳೆಯೋದಕ್ಕೆ ಇಲ್ಲಿದೆ. ಮೊನ್ನೆ ಕಾಲು ತೊಳ್ಕೊಂಬರೋಣ. ನೋಡಿ, ಈಗ ನಾವಿಲ್ಲಿ ಬಾವಿಯನ್ನು ನೋಡ್ಬೋದು. ಒಳ ಗಲೀಜಾಗೋಗಿದೆ ಬಾವಿ. ಒಬ್ಬರಿಗೆ 25 ರೂಪಾಯಿ. ಗರ್ಭಾಲಯ ಮುಂಭಾಗದವರಿಗೆ ಸ್ಪೆಷಲ್ ಎಂಟ್ರೆನ್ಸ್ 25 ರೂಪಾಯಿ. Touching some of the normal. Yeah, me there. ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಥರ ಫುಲ್ ಹ್ಯಾಂಡ್ಸ್ ಎಲ್ಲ ಟಚ್ ಮಾಡಿ ಮನ್ಸಲ್ಲಿ ಏನಾರು ಅನ್ಕೊಂಡ್ರೆ ಅದು ಆಗುತ್ತಂತೆ. ನೋಡಿ, ನಮ್ಮ ಮನಸ್ಸರದು ಕರೆಕ್ಟಾಗಿ ಟಚ್ ಆಗಿದೆ. ದೀಪಗಳನ್ನು ಅಂಟಿಸ್ತಾ ಇದ್ದಾರೆ. ನೋಡಿ, ಇತ್ಯಾದಿಗಳಲ್ಲಿ ದೀಪಗಳನ್ನು ಅಂಟಿಸ್ತಾ ಇದ್ದಾರೆ. ದೇವಾಲಯದ ಒಳಭಾಗ ದರ್ಶನಕ್ಕೆ ಹೋಗೋಣ ಬನ್ನಿ. ಈಗ
ಅಂದರೆ ನಾವೀಗ ಯಾವುದು ಬರ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಇದು ಮೇಲೆ ಸೀಲಿಂಗು ಎಲ್ಲನೂ ಡ್ರಾಯಿಂಗ್ ಮಾಡಿದ್ದಾರೆ ಗೋಡೆಗಳೆಲ್ಲ. ಈ ದೇವಾಲಯದ ಒಳಗಡೆ ಭಾರಿ ಗಾತ್ರದ ಸಾಕಿದಂತಹ ಆನೆಯನ್ನ ನೋಡಬಹುದು. ಬಂದಂತ ಭಕ್ತಾದಿಗಳಿಗೆಲ್ಲ ಅದು ಆಶೀರ್ವಾದ ಮಾಡ್ತಾ ಇರೋದು ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬಹುದು. ಬಹಳ ಚೆನ್ನಾಗಿದೆ. ಇಲ್ಲಿಗೆ ಬಂದಂತ ಭಕ್ತಾದಿಗಳು ತುಂಬಾ ಭಕ್ತಿಯಿಂದ ಹಚ್ಚಿದಂತಹ ದೀಪಗಳ ಬೆಳಕಿನಲ್ಲಿ ರಾತ್ರಿಯ ಸಮಯದಲ್ಲಿ ಈ ದೇವಾಲಯ ಬಹಳ ಅಂದವಾಗಿ ಕಾಣುತ್ತೆ ಅಂತ ಹೇಳ್ಬಹುದು. ನೋಡಿ, ಬಹಳ ಅದ್ಭುತವಾಗಿ ಕಾಣುತ್ತೆ. ಹೇಮಕೂಟ ಪರ್ವತದ ಮೇಲಿಂದ ನಾವೀಗ ನೋಡ್ತಾ ಇದ್ದೀವಿ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಾಲಯವನ್ನ. ಬಹಳ ಚೆನ್ನಾಗಿದೆ ಅಲ್ಲ. ಮತ್ತೆ ಮುಂದಿನ ಉದ್ದಾನ ವೀರಭದ್ರ ಸ್ವಾಮಿ ದೇವಾಲಯದ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.